ರಾಘವ ನಗರದ ದೊಡ್ಡ ಕಂಪನಿಯೊಂದರಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ. ಅವನ ಕೈತುಂಬಾ ಸಂಬಳ, ಐಷಾರಾಮಿ ಕಾರು, ಸುಂದರವಾದ ಮನೆ ಎಲ್ಲವೂ ಇತ್ತು. ಆದರೆ ಆ ಮನೆಯ ಒಂದು ಮೂಲೆಯಲ್ಲಿ ಅವನ ತಾಯಿ ಸಾವಿತ್ರಮ್ಮ ಮಾತ್ರ ಬಹಳ ಸರಳವಾಗಿ ಬದುಕುತ್ತಿದ್ದರು. ಒಂದು ದಿನ ರಾಘವನ ಪತ್ನಿ ಸುಮಾ ಕಪಾಟುಗಳನ್ನು ಸ್ವಚ್ಛಗೊಳಿಸುತ್ತಿದ್ದಾಗ ಹಳೆಯದಾದ ಬಣ್ಣಗೆಟ್ಟ ಒಂದು ಹತ್ತಿ ಸೀರೆಯನ್ನು ಕಸದ ಬುಟ್ಟಿಗೆ ಹಾಕಲು ಹೊರಟಳು. ಅದನ್ನು ನೋಡಿದ ಸಾವಿತ್ರಮ್ಮ ಓಡಿ ಬಂದು, ಬೇಡಮ್ಮ, ಆ ಸೀರೆ ಮಾತ್ರ ಎಸೆಯಬೇಡ, ಅದು ನನಗೆ ಬೇಕು ಎಂದು ಅಂಗಲಾಚಿದರು. ಸುಮಾಗೆ ಸಿಟ್ಟು ಬಂತು. ಅತ್ತೆಯವರೇ, ನಿಮಗಾಗಿ ರಾಘವ ರೇಷ್ಮೆ ಸೀರೆಗಳನ್ನು ತಂದಿದ್ದಾನೆ. ಈ ಹರಿದು ಹೋದ ಸೀರೆ ಯಾಕೆ ಹಿಡಿದುಕೊಂಡಿದ್ದೀರಿ? ನೋಡಲು ಅಸಹ್ಯವಾಗಿ ಕಾಣುತ್ತದೆ ಎಂದು ಗದರಿಸಿದಳು. ಸಂಜೆ ರಾಘವ ಮನೆಗೆ ಬಂದಾಗ ಸುಮಾ ಈ ವಿಷಯದ ಬಗ್ಗೆ ದೂರು ನೀಡಿದಳು. ರಾಘವ ತಾಯಿಯ ಹತ್ತಿರ ಹೋಗಿ, ಅಮ್ಮ, ನಿನಗೆ ಬೇಕಾದಷ್ಟು ಹೊಸ ಬಟ್ಟೆ ಕೊಡಿಸುತ್ತೇನಲ್ಲ, ಆ ಹಳೆಯ ಸೀರೆ ಮೇಲೆ ಯಾಕೆ ಅಷ್ಟು ಮಮತೆ ಎಂದು ಸ್ವಲ್ಪ ಜೋರಾಗಿಯೇ ಕೇಳಿದನು. ಸಾವಿತ್ರಮ್ಮ ಕಣ್ಣೀರು ಹಾಕುತ್ತಾ ಪೆಟ್ಟಿಗೆಯಿಂದ ಆ ಸೀರೆಯನ್ನು ಹೊರಗೆ ತೆಗೆದರು. ಅದು ಅಲ್ಲಲ್ಲಿ ಹರಿದಿತ್ತು, ಬಣ್ಣ ಮಾಸಿತ್ತು. ಅವರು ಮೆಲ್ಲನೆ ಹೇಳಿದರು, ಮಗನೇ, ಇದು ಬರೀ ಸೀರೆಯಲ್ಲ. ನಿನ್ನ ತಂದೆ ತೀರಿಕೊಂಡಾಗ ನೀನಿನ್ನೂ ಚಿಕ್ಕವನು. ನಿನಗೆ ಪಟ್ಟಣದ ಶಾಲೆಯಲ್ಲಿ ಸೀಟು ಸಿಕ್ಕಾಗ ಫೀಸ್ ಕಟ್ಟಲು ನನ್ನ ಹತ್ತಿರ ಹಣವಿರಲಿಲ್ಲ. ಆಗ ನಾನು ಹೊಲದಲ್ಲಿ ಕೂಲಿ ಮಾಡಿ ಕೂಡಿಟ್ಟ ಹಣದಲ್ಲಿ ಮೊದಲು ನಿನಗೆ ಹೊಸ ಬಟ್ಟೆ ಕೊಡಿಸಿದೆ. ಆಗ ನನ್ನ ಬಳಿ ಇದ್ದ ಏಕೈಕ ಒಳ್ಳೆಯ ಸೀರೆ ಇದಾಗಿತ್ತು. ನಿನಗೆ ದೊಡ್ಡ ಆಫೀಸರ್ ಕೆಲಸ ಸಿಕ್ಕ ದಿನ ಕೂಡ ನಾನಿದೇ ಸೀರೆಯನ್ನು ಉಟ್ಟಿದ್ದೆ. ಈ ಸೀರೆಯ ಪ್ರತಿ ಎಳೆಯಲ್ಲೂ ನೀನು ಬೆಳೆದು ಬಂದ ಹಾದಿಯ ಬೆವರಿನ ವಾಸನೆ ಇದೆ. ರಾಘವನಿಗೆ ಒಂದು ಕ್ಷಣ ಮಾತೇ ಬರಲಿಲ್ಲ. ಅವನಿಗೆ ತನ್ನ ತಪ್ಪು ಅರಿವಾಯಿತು. ತಾನಿಂದು ಐಷಾರಾಮಿ ಬಟ್ಟೆಗಳನ್ನು ತೊಡುತ್ತಿರಬಹುದು, ಆದರೆ ತನ್ನ ಈ ಯಶಸ್ಸಿನ ಅಡಿಪಾಯ ಆ ಹರಿದ ಸೀರೆಯಲ್ಲಿ ಅಡಗಿದೆ ಎಂದು ಅವನಿಗೆ ಅರಿವಾಯಿತು. ಅವನು ತಾಯಿಯ ಕೈ ಹಿಡಿದು ಕ್ಷಮೆ ಕೇಳಿದನು. ಅಂದು ಅವನಿಗೆ ಅರ್ಥವಾಯಿತು, ವಸ್ತುಗಳ ಬೆಲೆ ಅವುಗಳ ಬೆಲೆಯಲ್ಲಿಲ್ಲ, ಅವುಗಳ ಹಿಂದಿರುವ ಪ್ರೀತಿ ಮತ್ತು ತ್ಯಾಗದಲ್ಲಿರುತ್ತದೆ. ನೀತಿ: ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮನ್ನು ಬೆಳೆಸಿದವರ ತ್ಯಾಗವನ್ನು ಮತ್ತು ನಮ್ಮ ಮೂಲವನ್ನು ಎಂದರಿಗೂ ಮರೆಯಬಾರದು.